ಇಟ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದ್ರೆ ಹೊರ ಜಗತ್ತಿನ ಮತ್ತು ಒಳಗಿನ ಐಕ್ಯತೆಯನ್ನು ಜ್ಞಾಪಕಕ್ಕೆ ತರಲು ಆಚಮನ, ಅರ್ಘ್ಯ, ಪೂಜೆ, ನೈವೇದ್ಯ ಇವುಗಳೆಲ್ಲ ವಿಧಿಸಲ್ಪಟ್ಟಿದೆ ಅಂತ. ಅಂದ್ರೆ ನಾವು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ವಿಧಾನ ತಿಳಿಸಿದೆ. ಅದರಿಂದ ಏನಪ್ಪ ಉಪಯೋಗ ಅಂತಂದ್ರೆ ಆ ಹೊರಗಿರುವಂತಹ ಪ್ರಪಂಚದ ಶಕ್ತಿಯನ್ನ ನಾವು ಒಂದು ಮೂರ್ತಿಯಲ್ಲಿ ನಾವು ಆವಿರ್ಭವಿಸಿ ಅಲ್ಲಿ ಆಹ್ವಾನಿಸಿ ಅಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಪೂಜೆ ನೈವೇದ್ಯ ಅಂದ್ರೆ ತಾದಾತ್ಮ ಭಾವ ಬರುವ ಹಾಗೆ ನಾವು ಒಂದಷ್ಟು ಕಾಲ ಕಳೀತೀವಲ್ಲ, ಅದು ನಮ್ಮ ಹೃದಯದ ಒಳಗಡೆ ಇರುವಂತಹ ಶಕ್ತಿಯನ್ನು ಹೊರಗಡೆ ಇರುವಂತಹ ಶಕ್ತಿಯ ಜೊತೆ ಸೇರಿಸುವಂತಹ ಒಂದು ತಂತ್ರ ಇದು. ಈ ರೀತಿಯ ಸಹಭಾವನೆಗಳೇ ಮುಖ್ಯ. ಯಾಕೆಂದ್ರೆ ಆಧ್ಯಾತ್ಮದ ಸಾಧನೆಗಳೇನು ಅಂತಂದ್ರೆ ಯಾವ ತರ ಇದು ಮಾಡೋದು. ಹಿಂದೆ ವೇದದಲ್ಲಿ ಹೇಳ್ತು ಅಂತಂದ್ರೆ ಮೂರ್ತಿ ಪೂಜೆ ಇಲ್ಲ, ನಮ್ಗೆ ಯಾವುದೇ ದೇವರು ಇಲ್ಲ, ಆ ಥರದ್ದೆಲ್ಲ ಇತ್ತು. ಅದು ಕಾಲ ಬದಲಾಗ್ತಾ ಬಂತು. ಏನು ಅಂತಂದ್ರೆ ಅದನ್ನ ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಮಾಡಿದಾಗ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಮ ಕಣ್ಣು ಮುಂದೆ ಪರದೆನಲ್ಲಿ ಏನೂ ಬರಬಾರದು ಅಂತ ಹೇಳ್ತಾರೆ. ಸಾಧ್ಯ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ ಮಾನವ ತನ್ನ ಶಕ್ತಿ ಕಮ್ಮಿ ಆದಂಗೆ, ಮುಂಚೆ ವೇದಗಳು ಪೂರ್ತಿ ಇತ್ತು, ಅದನ್ನ ವೇದವ್ಯಾಸ 4 ಭಾಗ ಮಾಡಿದ್ರು. ಅಂದ್ರೆ ಪ್ರತಿಯೊಬ್ಬರು ಅಷ್ಟನ್ನು ಜ್ಞಾಪಕ ಇಟ್ಕೊಂಡಿದ್ರು. ಆಮೇಲೆ 4 ಭಾಗ ಮಾಡಿದ್ರು. 4 ಭಾಗ ಮಾಡಿದ್ರು, ಬೇರೆ ಬೇರೆ ಪಂಗಡಗಳಾಯ್ತು. ಒಬ್ಬೊಬ್ಬರು ಒಂದೊಂದು ಶಾಖೆನ ಅನುಸರಿಸೋಕೆ ಶುರು ಮಾಡಿದ್ರು. ಅಂದ್ರೆ ನಮ್ಮ ಮೆದುಳಿನ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತಾನೆ ಬಂತು. ಅಂದ್ರೆ ಅದನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಅನ್ಸುತ್ತೆ, ವಿಧಾನ ಗೊತ್ತಿಲ್ಲ. ಬಟ್ ಇದರಲ್ಲೂ ಹಾಗೆ ಆಧ್ಯಾತ್ಮದ ಸಾಧನೆಗಳು ಏನು ಅಂತಂದ್ರೆ ತಾದಾತ್ಮ ಭಾವ ನಾವು ಹೊಂದಿ ಈ ತರ ನಾವು ದೇವರಲ್ಲಿ ಲೀನವಾಗಬಹುದು ಅಂತ. ಬಹುಶಃ ತುಂಬಾ ಸ್ಪೀಡ್ ಆಯ್ತಾ? ಇಲ್ಲೋ ಪರವಾಗಿಲ್ವಾ? ಸರಿ. ಈ ಹೊರಗಿನ ಮತ್ತು ಒಳಗಿನ ಶಕ್ತಿ ಯಾವುದು ಅಂತ ಹೇಳಿದ್ದ. ಈ ಕಣ್ಣಿಗೆ ಕಾಣದೇ ಇದ್ದದ್ದನ್ನ ನಾವು ಅರ್ಥೈಸ್ಕೊಳ್ಳೋದು ಹೇಗೆ? ಮತ್ತೆ DVG ಹೇಳ್ತಾರೆ ಅದಕ್ಕೆ, ಬರೆಯುವುದು ಬರಿವಾದ ಬರಿಬುದ್ಧಿ ದೊರಕಿಸೋದು ಪರತತ್ವವನ್ನು, ಬೇಕು ಅದಕ್ಕೆ ಬೇರೆ ಕಣ್ಣು, ಚಿರದ ಮಮತಾ ವೇಷ್ಟಿತದ ಪೊರೆಯ ಬರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ ಅಂತ ಹೇಳಿದ್ದ. ಅಂದ್ರೆ ಈಗ ಬರೆಯೋದು ಬರಿವಾದ ಬರಿಬುದ್ಧಿ ದೊರಕಿಸೋದು ಪರತತ್ವವನ್ನು, ಬೇಕು ಬೇರೆ ಕಣ್ಣದಕ್ಕೆ ಅಂತ ಹೇಳಿದ್ದ. ಅಂದ್ರೆ ನಾವು ಈಗ ಓದ್ಕೋಬಹುದು, ನಮಗೆ ನಾವೇ ಓದ್ಕೋಬಹುದು, ಅಥವಾ ಒಬ್ಬ ಗುರು ಇದ್ರೆ ಗುರು ಹತ್ರ ಹೋಗಿ ತಿಳ್ಕೋಬಹುದು, ಅಥವಾ ಸ್ವಾಧ್ಯಾಯ ಮಾಡಬಹುದು, ಅಥವಾ ಇನ್ನೊಬ್ಬರ ಜೊತೆ ತಿಳಿದವ್ರ ಜೊತೆ ವಾದ ಮಾಡಬಹುದು. ಅದು ಆದ್ರೂ ಕೂಡ ಪರತತ್ವ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ದ. ಅಂದ್ರೆ ಇದನ್ನ ನಮಗೆ ಕಷ್ಟವಾದ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅದನ್ನ. ಅದರಿಂದ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಜನಕ್ಕೆ ಇದನ್ನು ಕೇಳಬೇಕು ಅಂತಾನೆ ಅನ್ಸಲ್ಲ. ಇದನ್ನ ಕೇಳಕ್ ಹೋದಾಗ ಸಾಮಾನ್ಯವಾಗಿ ನಿದ್ದೆ ಮಾಡ್ಬಿಡ್ತಾರೆ, ಆ ತರ ಆಗ್ಬಿಡುತ್ತದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಬೇಕು ಬೇರೆ ಕಣ್ಣು ಅದಕ್ಕೆ ಅಂತ. ಚಿರದ ಮಮತಾ ವೇಷ್ಟಿತದ ಪೊರೆಯ ಬರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ ಅಂತ. ಅಂದ್ರೆ ನಮಗಿಂತ ಅನ್ಸುತ್ತೆ ಅಂತಂದ್ರೆ ಆ ಕಣ್ಣುಗಳಿಂದ ದೀರ್ಘಕಾಲದಿಂದ ಮುಸುಕಿರುವಂತಹ ನನ್ನದು, ಇದೆಲ್ಲ ನಂದು ಅನ್ನುವಂತಹ ಭಾವ ಆಚೆಗೆ ಹೋದಾಗ, ಅಂದ್ರೆ ಹೊರೆ ಹರಿದು ಹೋದಾಗ ನಮ್ಮ ಅರಿವಿನ ಕಣ್ಣು ತೆರೆದುಕೊಳ್ಳುತ್ತೆ ಅಂತ. ಅಂದ್ರೆ ಆ ತರ ಬೇಕು ಅಂತ. ಎಲ್ಲಪ್ಪ ಸಾಧ್ಯ ಅದು ಅಂತ ಹೇಳಿದ್ದ. ಆ ತರ ಕಣ್ಣನ್ನ ಹೇಗಪ್ಪ ಸಾಧ್ಯ ಇದೆ ಅಂತ. ಇದು ಏನೋ ಹೇಳ್ಬಿಟ್ರು, ನಮ್ಗೆ ಆ ಕಣ್ಣು ಸಿಗಲ್ಲ. ಈಗ ನಾವು ನಿತ್ಯ ಜೀವನದಲ್ಲಿ ನೋಡ್ತು ಅಂತಂದ್ರೆ ಆ ತರ ಕಣ್ಣು ಸಿಗಕ್ಕೆ ಸಾಧಿಸಿಲ್ಲ. ಯಾಕೆಂತಂದ್ರೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡುವಾಗ ಅರ್ಜುನನ್ಗೆ ವಿಶೇಷವಾದ ಕಣ್ಣು ಕೊಟ್ಟನಂತೆ, ಕಾಣ್ಲಿ ಅಂತ ಅನ್ಬಿಟ್ಟು ಅಂತ. ಆ ಥರದ್ದು ನಮಗೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಒಂದು ಉದಾಹರಣೆಯಾಗಿ ಪರುಷಮಣಿ ಅಂತ, ಬಹುಶಃ ನೀವೆಲ್ಲ ಕೇಳಿರ್ತೀರ. ಪರುಷ ಶಿಲೆ ಏನು ಅಂತಂದ್ರೆ ಅದೊಂಥರ ಶಿಲೆ, ಅದು ಯಾವುದಕ್ಕೆ ಮುಟ್ಸುತ್ತೋ ಆ ವಸ್ತು ಚಿನ್ನ ಆಗತ್ತೆ ಅಂತ. ಪರುಷಮಣಿ ಅಥವಾ ಪರುಷ ಶಿಲೆ ಅಂತಂದ್ರೆ ಯಾವುದೋ ಒಂದು ಈ ಕಬ್ಬಣಕ್ಕೆ ಇದು ಮುಟ್ಟಿಸ್ತಂದ್ರೆ ಇದು ಕಬ್ಬಣ ಅದು ಚಿನ್ನ ಆಗ್ಬಿಡತ್ತೆ ಅಂತ ಹೇಳಿದ. ಈ ಶಕ್ತಿ ಒಂದು ಇದೆಯಂತೆ. ಅದು ಒಂದ್ಸಲ ಒಬ್ಬ ಸಂತನ ಬಳಿ ಇತ್ತಂತದ್ದು. ಈ ಶಿಷ್ಯರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಇದು ಇದೆ ಗುರುಗಳ ಹತ್ರ. ಎಲ್ಲೋ ಇದೆ ಮುಚ್ಚಿಟ್ಬಿಟ್ಟಿದಾರಲ್ಲ, ಸಿಗ್ತಾ ಇಲ್ವಲ್ಲ, ನಮ್ಗೆ ಸಿಕ್ಕರೆ ನಾವು ಏನಾದ್ರು ಉಪಯೋಗ ಮಾಡ್ಕೋಬಹುದು ಅದನ್ನ ಅಂತ ಹೇಳಿ ಅದರಿಂದ ಅಂತ ಅನ್ಕೊಂಡಿರ್ತಾರೆ. ಆಮೇಲೆ ಇವರು ಸುಮ್ಮನೆ ಅವ್ರಿಗೆ ಗುರುಗಳ ಸಂತರಿಗೆ ಗೊತ್ತಾಗ್ಲಿಕ್ಕೆ ಹುಡುಕ್ತಾ ಇರ್ತಾರೆ. ಆದ್ರೂ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಏನೋ ಹುಡುಕಾಡ್ತಿದಾರಲ್ಲ, ಇವ್ರು ಏನೋ ಇದು ಮಾಡ್ತಿದಾರಲ್ಲ ಅಂತ ಹೇಳಿದ. ಅವಾಗ ಅವ್ರು ಒಂದ್ಸಲ ಕೇಳೇ ಬಿಡ್ತಾರೆ, ಏನ್ ಶಿಷ್ಯರು ಏನ್ ಯಾತಕ್ಕೋಸ್ಕರ ಪರದಾಡ್ತಾ ಇದ್ದೀರಾ, ಏನ್ ಹುಡುಕ್ತಾ ಇದ್ದೀರಾ ನೀವು ಅಂತ ಹೇಳಿದ. ಈಗ ಗುರುಗಳೇ ನಿಮ್ಮ ಹತ್ರ ಒಂದು ಪುರುಷ ಶಿಲೆ ಇತ್ತಲ್ಲ, ಅದು ಬೇಕಾಗಿತ್ತು, ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ ನೋಡ, ಯಾರು ಕಬ್ಬಣದ ಪೆಟ್ಟಿಗೆ ಇದೆಯಲ್ಲ ಅದ್ರೊಳಗೆ ಇದೆ ನೋಡು ಅಂತ ನೋಡುತ್ತೆ. ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಕಬ್ಬಣದ ಪೆಟ್ಟಿಗೆ ಒಳಗೆ ಪುರುಷ ಶಿಲೆ ಇದೆ ಅಂತಂದ್ರೆ ಆ ಪೆಟ್ಟಿಗೆ ಯಾಕೆ ಇನ್ನು ಚಿನ್ನವಾಗಿಲ್ಲ ಅಂತ ಹೇಳಿ ಅಂತ. ಆದ್ರೂ ತೆಗೆದು ನೋಡೋಣ ಅಂತ ಅಂದ್ಬಿಟ್ಟು ಅಂತ ತೆಗೆದು ನೋಡ್ತಾರೆ. ಅವಾಗ ಸಂತರು ಹೇಳ್ತಾರೆ, ಅವಾಗ ಗುರುಗಳು, ಅವರಪ್ಪ ಪುರುಷ ಶಿಲೆ ಅದರೊಳಗೆ ಇದೆ, ಬಟ್ಟೆನಲ್ಲಿ ಸುತ್ತಿಟ್ಟಿದೆ, ಅದರಿಂದ ಅದಕ್ಕೆ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಅದು ಕಬ್ಬಣ ಚಿನ್ನ ಆಗಿಲ್ಲ ಅಂತ ಅಂದ್ಬಿಟ್ಟು ಅಂತ. ಇದು ಕತೆ. ಆದರೆ ಇದು ಆಧ್ಯಾತ್ಮಿಕ ಸತ್ವ ಅಡಗಿದೆ ಇದರಲ್ಲಿ. ಏನು ಅಂತಂದ್ರೆ ನಮ್ಮ ದೇಹವೇ ಒಂದು ಕಬ್ಬಿಣದ ಪೆಟ್ಟಿಗೆ. ಆ ಕಬ್ಬಿಣದ ಪೆಟ್ಟಿಗೆ ತುಂಬಾ ಸರಕುಗಳಿಂದ ತುಂಬಿದೆ. ಇದು ಒಳಗಡೆ ಇರುವಂತಹ ಆತ್ಮಶಕ್ತಿ ಇದೆಯಲ್ಲ, ಅದೊಂಥರ ಪರುಷ ಶಿಲೆ ಅಂತೆ. ಆ ಪರುಷ ಶಿಲೆಗೆ ಬಟ್ಟೆ ಸುತ್ತದಂತೆ ಈ ಆತ್ಮನ ಮೇಲೂ ಕೂಡ ನಮ್ಮ ಅಜ್ಞಾನ ತುಂಬಿಕೊಂಡ್ಬಿಟ್ಟಿದೆ. ಈ ನಾನು ಅನ್ನೋದು ಸುತ್ತಕೊಂಡ್ಬಿಟ್ಟಿದೆ. ಈ ಆತ್ಮದ ಸುತ್ತ ಮಾಯೆಯ ಆವರಣವಿದೆ. ಈ ಮಾಯೆಯ
ಆವರಣವನ್ನ ತೆಗೆಯದೆ ಆತ್ಮಶಕ್ತಿಯ ಪ್ರಕಟಣೆ ಸಾಧ್ಯವಿಲ್ಲ. ಆತ್ಮಶಕ್ತಿ ಪ್ರಕಟವಾಗಬೇಕು ಅಂದರೆ ಅದರ ಸುತ್ತಕೊಂಡಿರುವಂತಹ ಒಂದು ಪರದೆನ ನಾವು ಸರಿಸಬೇಕು. ಅವಾಗಲೇ ಅರಿವಿನ ಕಣ್ಣು ತೆಗೆದುಕೊಳ್ಳೋದೇ ಇಲ್ಲ. ಇದು ಕಷ್ಟ, ಹೇಳೋದು ಸುಲಭ ಅಷ್ಟೇ. ಪುರುಷ ಮಡಿಗೆ ಸುತ್ತಿದ್ದು ಬಟ್ಟೆಯನ್ನು ಕಿತ್ತೆಸಿದಾಗಲೇ ಆ ಕಬ್ಬಿಣಕ್ಕೆ, ಆ ಪುರುಷ ಶಿಲೆಗೆ ಕಬ್ಬಿಣವನ್ನು ಬಂಗಾರ ಮಾಡುವಂಥ ಒಂದು ಶಕ್ತಿ ಬರುತ್ತೆ. ಅದೇ ರೀತಿಯಲ್ಲಿ ನಮಗೆ ಕವಿದಿರುವಂತಹ ಅಜ್ಞಾನವನ್ನು ಕರಗಿಸಿಕೊಂಡಾಗಲೇ ದಿವ್ಯತೆ ಆವಿರ್ಭವಿಸಿ ನಮ್ಮ ಬಾಳೆಲ್ಲ ಬಂಗಾರ ಆಗತ್ತೆ ಅಂತ ಹೇಳಿದ್ದಾರೆ.